ಓಂ ಎಲ್ರಿಗೂ ನಮಸ್ಕಾರ. ಬಂಧುಗಳೇ, ಎಲ್ಲರೂ ಸಹಿತ ಮನೆಯಲ್ಲಿ ಒಂದಷ್ಟು ಯೋಗಗಳನ್ನು ಕಲಿತು ಆರೋಗ್ಯವಾಗಿರಲಿ ಅಂತಕ್ಕಂಥ ಆಶಯದಿಂದ ಯೂಟ್ಯೂಬಿನ ಮುಖಾಂತರ ಯೋಗವನ್ನು ಒಂದಷ್ಟು ಗೊತ್ತಿರ್ತಕ್ಕಂಥ ವಿಚಾರಗಳನ್ನು ತಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಎಲ್ರಿಗೂ ಅನುಕೂಲವಾಗಲಿ ಅಂತೇಳಿ ಭಾವಿಸ್ಕೊಳ್ತಾ ತಮ್ಮೆಲ್ಲರ ಸಹಾಯ ಸಹಕಾರ ಸದಾ ಇರಲಿ ಅಂತೇಳಿ ವಿನಂತಿಸ್ಕೊಳ್ತಾ ಈ ಒಂದು ಯೋಗವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಪ್ರಾರಂಭದಲ್ಲಿ ಕುಳಿತುಕೊಳ್ಳೋದಕ್ಕೆ ಒಂದು ಸ್ಥಿತಿ ಇದೆ. ಯಾವುದೇ ಆಸನದಲ್ಲಿ ಕುಳಿತುಕೊಳ್ಳಿ, ನೇರವಾಗಿ ಕುಳಿತುಕೊಳ್ಳಿ. ಒಮ್ಮೆ ಬೇಕಾದರೆ ನಿಮ್ಮ ಕೈಗಳನ್ನು ಈ ರೀತಿ ಮೇಲಕ್ಕೆ ಎಳೆದು ಹಿಡಿಯಲ್ಪಟ್ಟು ಒಂದು ಸ್ವಲ್ಪ ಹೊತ್ತು ಹೀಗೆ ಕುಳಿತಾಗ ನಿಮ್ಮ ಸ್ಪೈನ್, ವಿಶೇಷವಾಗಿ ಬೆನ್ನು ಸ್ಥಿತಿ ನಿಜವಾಗಿ ಈ ರೀತಿ ಇರಬೇಕು. ನಿಧಾನವಾಗಿ ಕೈಗಳನ್ನು ಪಕ್ಕದಿಂದ ಹೀಗೆ ಇರಿಸಿ ಬೆನ್ನು ನೇರವಾಗಿ ಇರಲಿ. ಈ ರೀತಿಯಲ್ಲಿ ಕುಳಿತುಕೊಂಡು ಯೋಗವನ್ನು ಮಾಡಬೇಕು ಅಂತಿದೆ. ಹೀಗೆ ಕುಳಿತು ಈಗ ಓಂಕಾರ ಹಾಗೂ ಶಾಂತಿ ಮಂತ್ರವನ್ನೇ ಪ್ರಾರಂಭ ಮಾಡ್ತಾ ಇದ್ದೇವೆ. ಅದಕ್ಕೂ ಪೂರ್ವದಲ್ಲಿ ಒಂದಷ್ಟು ಉಸಿರಾಟದ ಭಸ್ತ್ರಿಕಾ ಅಂತ ಕರಿತೇವೆ. ಮೂಗು ಶ್ವಾಸಕೋಶಗಳ ಸಾಮರ್ಥ್ಯ ಅಥವಾ ಅಲ್ಲಿರ್ತಕ್ಕಂಥ ದೋಷಗಳು ನಿವಾರಣೆ ಆಗೋದಕ್ಕೆ ಒಂದಷ್ಟು ಭಸ್ತ್ರಿಕಾವನ್ನು ಮಾಡ್ಕೊಳ್ಳೋಣ. ಪ್ರಾರಂಭದಲ್ಲೇ ಹೀಗೆ ಮುಷ್ಟಿಯನ್ನು ಕಟ್ಟಿ ಹಿಡಿಯೋದು, ದೀರ್ಘವಾಗಿ ಉಸಿರನ್ನು ಒಳಗಡೆ ಹೇಳ್ಕೊಳ್ತಾ ಕೈಗಳನ್ನು ಮೇಲೆ ತೆಗೆದುಕೊಂಡು ಹೋಗಿ ಒಮ್ಮೆಗೆ ಉಸಿರನ್ನು ಹೊರಗೆ ಹಾಕ್ತಾ ಕೈಗಳನ್ನು ಎಳೆದು ಮುಷ್ಟಿಯನ್ನು ಕಟ್ಟಿ ಈ ರೀತಿ ಒಂದು 20 ಸಂಖ್ಯೆಯ 3 ಆವೃತ್ತಿಗಳನ್ನು ಮಾಡಿಕೊಂಡ್ರೆ ಭಾಳ ಒಳ್ಳೆಯದು. ಹೀಗೆ ನೇರವಾಗಿ ಕುಳಿತೀಗ ದೀರ್ಘವಾಗಿ ಉಸಿರನ್ನು ಒಂದು 4 ಸಲ ತೆಗೆದುಕೊಳ್ತಾ ಆಗಿರ್ತಕ್ಕಂಥ ದೇಹದಲ್ಲಿ ಕಂಪನಗಳನ್ನು ಗಮನಿಸ್ತಾ ಓಂಕಾರದೊಂದಿಗೆ ಪ್ರಾರಂಭ ಮಾಡೋಣ. ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಒಂದು 2-3 ಸಲ ದೀರ್ಘವಾಗಿ ಉಸಿರಾಡ್ಕೊಳ್ತಾ ನಮ್ಮೆಲ್ಲ ಇಷ್ಟ ದೇವರುಗಳನ್ನು, ತಂದೆ ತಾಯಿಗಳನ್ನು, ಆದಿಯೋಗಿ ಶಿವನನ್ನು, ಹಾಗೆ ನಮ್ಮೆಲ್ಲರ ಆರಾಧ್ಯ ದೈವ ಸ್ವರ್ಣವಲ್ಲಿ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಯವರನ್ನು ಎಲ್ಲ ನಮಸ್ಕರಿಸ್ಕೊಳ್ತಾ ಈ ಯೋಗ ಕ್ರಿಯೆಯಿಂದ ನಮಗೆ ವಿಶೇಷವಾದಂಥ ಲಾಭ ಸಿಗಲಿ ಅಂತೇಳಿ
ಮನಸ್ಸಿನಲ್ಲಿ ಭಾವಿಸ್ಕೊಳ್ತಾ ಇವತ್ತಿನ ಯೋಗ ಪ್ರಾರಂಭ ಮಾಡೋಣ. ಯೋಗ ಪ್ರತಿಯೊಬ್ಬರ ಅವಶ್ಯಕತೆಗಳಲ್ಲಿ ಒಂದು. ವಿಶೇಷವಾಗಿ ದುರ್ಬಲವಾಗಿರ್ತಕ್ಕಂಥ ದೇಹದ ಭಾಗವನ್ನು ಪ್ರಬಲಗೊಳಿಸೋದಕ್ಕೆ ಆಸನಗಳು, ಪ್ರಾಣಾಯಾಮಗಳು ಸಹಾಯ ಮಾಡ್ತವೆ. ಹಾಗೆ ಮನಸ್ಸನ್ನು ಶಾಂತಗೊಳಿಸೋದಕ್ಕೆ ಯೋಗದ ಮೂಲ ಉದ್ದೇಶವೇ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ತಕ್ಕಂಥದ್ದು. ಹಾಗೆ ಇಟ್ಕೊಳ್ಳೋದಕ್ಕೆ ಪ್ರಾಣಾಯಾಮ ಹಾಗೂ ಧ್ಯಾನ, ಮಂತ್ರ ಇವೆಲ್ಲ ಸಹಾಯ ಮಾಡ್ತವೆ. ಹಾಗೆ ಮನುಷ್ಯ ದೈಹಿಕವಾಗಿ, ಮಾನಸಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಸದೃಢನಾಗಿದ್ದರೆ ಅಥವಾ ಉತ್ತಮ ಸ್ಥಿತಿಯಲ್ಲಿದ್ದರೆ ಅದನ್ನು ಆರೋಗ್ಯ ಅಂತ ಹೇಳಲ್ಪಟ್ಟಿದೆ. ಹಾಗಾಗಿ ನಾವೆಲ್ಲ ಆರೋಗ್ಯವಾಗಿರುವುದಕ್ಕೆ ಈ ಮೂರನ್ನು ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಹೋಗೋಣ ಅಂತಕ್ಕಂಥ ಮಾತಿನೊಂದಿಗೆ ಇವತ್ತಿನ ಯೋಗವನ್ನು ಪ್ರಾರಂಭ ಮಾಡೋಣ. ನಿಧಾನವಾಗಿ ಕೈಗಳನ್ನು ಮೇಲಕ್ಕೆ ಎತ್ತಿ ಜೋರಾಗಿ ಉಜ್ಜಬೇಕು. ಹಾಗೆಯೇ ಎದುರುಗಡೆ ಕೈಯನ್ನು ಅಗಲವಾಗಿ ಹಿಡಿದು ದೃಷ್ಟಿಯನ್ನು ಅಲ್ಲಿ ತೆರೆದು ನೋಡ್ತಾ ಆ ಕೈಗಳನ್ನು ಆನಂತರದಲ್ಲಿ ಕಣ್ಣಿನ ಮೇಲೆ, ಇಡೀ ಮುಖದ ಮೇಲೆಲ್ಲ ಮಾಲಿಶ್ ಮಾಡ್ತಾ ಇಡೀ ದೇಹಕ್ಕೆ ಬೇಕಿದ್ರೆ ಒಮ್ಮೆ ಆ ಕೈಗಳನ್ನು ಸ್ಪರ್ಶ ಮಾಡ್ತಾ ವಿಶೇಷವಾದಂಥ ಅನುಭವಗಳನ್ನು ಗಮನಿಸುವುದಕ್ಕೆ ಅವಕಾಶ ಇದೆ. ಬನ್ನಿ, ಒಂದು ಸ್ವಲ್ಪ ಯೋಗಿಕ್ ಜಾಗಿಂಗ್ಗಳನ್ನ ಮುಗಿಸ್ಕೊಳ್ಳೋಣ. ನೇರವಾಗಿ ನಿಂತ್ಕೊಳ್ತಕ್ಕಂಥದ್ದು. ನಿಂತ್ಕೊಳ್ಳೋದಕ್ಕೆ ಒಂದು ಪೊಸಿಷನ್ ಇದೆ. ಹೀಗೆ ಒಮ್ಮೆ ನಿಂತ್ಕೊಂಡ್ರೆ ನಿಮ್ಮ ದೇಹವನ್ನು ಸೆಳೆದು ನಿಂತರೆ ಕಾಲುಗಳನ್ನೆಲ್ಲ ಟೈಟ್ ಮಾಡಿ ಬೆನ್ನುವರಿ ಮೂಲ ಸ್ಥಿತಿಗೆ ಹೋಗುವ ರೀತಿಯಲ್ಲಿ ನಿಂತ್ಕೊಂಡ್ರೆ ವಿಶೇಷ ಕಂಪನ, ವಿಶೇಷ ಅನುಭವ ನಿಮ್ಮ ದೇಹಕ್ಕೆ ಆಗ್ತದೆ. ಹೀಗೆ ನಿಲ್ತಕ್ಕಂಥದ್ದು ಬಹಳ ಒಳ್ಳೆಯದಂತಿದೆ. ಸರಿ, ಈಗ ಒಂದು ಸ್ವಲ್ಪ ಯೋಗಿಕ್ ಮೂಲ ಕ್ರಿಯೆಗಳನ್ನು, ವಿಶೇಷವಾಗಿ ಶಿಥಿಲೀಕರಣ ಅಂತ ಕರಿತೇವೆ. ಕಾಲುಗಳನ್ನು ಈ ರೀತಿಯಲ್ಲಿ ಒಂದು ಸ್ವಲ್ಪ ಮುಂದಕ್ಕೆ ಮತ್ತು ಹಿಂದಕ್ಕೆ ತೆಗೆದುಕೊಂಡು ಹೋದರೆ ನಿಮಗೆ ಆ ಭಾಗಕ್ಕೆ ವಿಶೇಷ ಪ್ರಯೋಜನ ಸಿಗ್ತದೆ. ಹಾಗೆ ಒಂದು 4 ಸಲ ರೌಂಡ್ ಆಗಿ ಅಲ್ಲಿಯೇ ತಿರ್ಸೋದಕ್ಕೆ ಪ್ರಯತ್ನ ಮಾಡೋಣ. ಹಾಗೆ ವಿರುದ್ಧವಾಗಿ ನೇರವಾಗಿ ನಿಂತ್ಕೊಳ್ಳಿ. ಸೊಂಟವನ್ನು ಹೀಗೆ ಇಟ್ಕೊಂಡು ಸ್ವಲ್ಪ ಸೊಂಟವನ್ನು ತಿರುಗಿಸೋದಕ್ಕೆ ಪ್ರಯತ್ನಿಸಿದರೆ ಅಲ್ಲಿರ್ತಕ್ಕಂತಹ ನೋವುಗಳಿರ್ಬೋದು, ಇಲ್ಲ ನಿವಾರಣೆ ಆಗಿ ದೇಹ ಸಡಿಲಗೊಳ್ಳೋದಕ್ಕೆ ಇದು ಸಹಾಯ ಆಗ್ತದೆ. ಶಿಥಿಲೀಕರಣ ಅಂದರೆ ಒಂದು ದೇಹವನ್ನು ಹಗರಗೊಳಿಸಿಕೊಳ್ತಕ್ಕಂಥ, ಸಡಿಲಗೊಳಿಸ್ತಕ್ಕಂಥ ಕ್ರಿಯೆ ಇದು. ಹಾಗೆ ಕುತ್ತಿಗೆಯನ್ನು ಹಿಂದಕ್ಕೆ, ಮುಂದಕ್ಕೆ, ಪಕ್ಕಕ್ಕೆ, ಇನ್ನೊಂದು ಪಕ್ಕಕ್ಕೆ ತಿರುಗಿಸ್ತಾ ರೌಂಡಾಗಿ ತಿರುಗಿಸೋದಕ್ಕೆ ಪ್ರಯತ್ನಿಸಿ. ಹಾಗೆ ವಿರುದ್ಧವಾಗಿ ತಿರುಗಿಸ್ತಕ್ಕಂಥದ್ದು. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು ಶಿಥಿಲೀಕರಣ ಇರ್ಬೋದು, ವ್ಯಾಯಾಮ ಇರ್ಬೋದು. ದೇಹದ ತೂಕ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿದ್ದರೆ ಅವರು ನಾವು ಹೇಳಿದಂಥ ಕ್ರಿಯೆಗಳನ್ನ ಜಾಸ್ತಿ ಸಲ ಮಾಡಬೇಕು. ನಾವು ಒಂದು 2 ಸಲ ಕಾಣಿಸ್ತಿದ್ದರೆ ನೀವು ಒಂದು 10 ಸಲ, 15 ಸಲ ಅದನ್ನೇ ಮಾಡಿದರೆ ನಿಮ್ಮ ದೇಹದ ತೂಕ ಬೇಗನೆ ಕಡಿಮೆ ಮಾಡೋದಕ್ಕೆ ಸಹಾಯ ಆಗ್ತದೆ. ಒಂದು ಪ್ರಮಾಣದಲ್ಲಿ ಇದ್ದಂಥವರು ಸ್ವಲ್ಪ ಕಡಿಮೆ ಮಾಡೋದು ನಡೀತದೆ. ಪ್ರತಿಯೊಬ್ಬರು ಮಾಡಬೇಕು ಅತ್ಯಂತ ಅವಶ್ಯಕವಾಗಿ. ಏಕೆಂದರೆ ನಾವು ಆರೋಗ್ಯವಾಗಿ ದೀರ್ಘಕಾಲ ಬದುಕಬೇಕು ಅಂತಾದರೆ, ಖುಷಿಯಿಂದ ಬದುಕಬೇಕು ಅಂತಾದರೆ ನಾವು ಒಂದಷ್ಟು ದೈಹಿಕವಾದಂಥ ಇಂತಹ ಕ್ರಿಯೆಗಳನ್ನು ಮಾಡ್ತಕ್ಕಂಥದ್ದು ತೀರಾ ಅನಿವಾರ್ಯ ಇದೆ ಅಂತೇಳಿ ಭಾವಿಸ್ಕೊಳ್ಳೋಣ. ಇನ್ನೊಂದಷ್ಟು ಜಾಗಿಂಗ್ ರೂಪದಲ್ಲಿ, ಶಿಥಿಲೀಕರಣದ ರೂಪದಲ್ಲಿ ದೇಹವನ್ನು ತೂಕವನ್ನು ಸಹಿತ ಇಳಿಸುವ ನಿಟ್ಟಿನಲ್ಲಿ ಒಂದಷ್ಟು ಜಾಗಿಂಗ್ ಮಾಡೋಣ, ಪ್ರಯತ್ನ ಮಾಡೋಣ. ಹೀಗೆ ಒಂದು ಸ್ವಲ್ಪ ಮುಂದ್ಗಡೆ ಹೋಗ್ತಕ್ಕಂಥದ್ದು, ಹಾಗೆ ಹಿಂದ್ಗಡೆ ಹೋಗ್ತಕ್ಕಂಥದ್ದು, ಅಲ್ಲಿಯೇ ರನ್ನಿಂಗ್ ಮಾಡ್ತಕ್ಕಂಥದ್ದು. ನಾವು ಮನೆಯ ಒಳಗಡೆ ಇದನ್ನೆಲ್ಲ ಮಾಡಿಕೊಂಡ್ರೂ ಸಹಿತ ನಮಗೆ ಒಂದಷ್ಟು ವಾಕಿಂಗಿನ ಪ್ರಯೋಜನ ಸಹಿತ ಆಗ್ತದೆ. ಹೀಗೆ ದೀರ್ಘವಾಗಿ ಉಸಿರಾಡ್ತಾ ಮಾಡಿದರೆ ಬಹಳ ಒಳ್ಳೆಯದಾಗಿದೆ. ಹಾಗೆ ಎರಡನೇ ಹಂತ ಈ ರೀತಿಯಲ್ಲಿ
ಎಷ್ಟು ಸಾಧ್ಯವಷ್ಟು ಕಾಲುಗಳನ್ನು ನೇರಕ್ಕೆ ಎತ್ತುತ್ತಾ ಮುಂದುಗಡೆ ಭಾಗದಿಂದ ಎತ್ತುತ್ತಾ ಎದೆಯ ಭಾಗಕ್ಕೆ ತಾಗುವ ರೀತಿಯಲ್ಲಿ ಏರ್ಪಡಬೇಕು, ಎತ್ತಲ್ಪಡಬೇಕು. ಹಾಗೆ ಸ್ವಲ್ಪ ಜಾಗಿಂಗ್ ಜಂಪಿಂಗ್ ಮಾಡ್ತಾ ಇದನ್ನೇ ವೇಗ ಮಾಡ್ಬೋದು. ಹಾಗೆ ಅರ್ಧದಷ್ಟು ಹೋಗ್ತಾ ಅಲ್ಲೇ ಸ್ವಲ್ಪ ನಿಲುಗಡೆ ಮಾಡ್ಬೋದು. ಹಾಗೆ ಹೀಗೆ ಕೈ ಹಿಡಿದು ಅರ್ಧದಷ್ಟು ಮಾತ್ರ ಒಂದೊಂದು ಭಾಗಕ್ಕೆ ದೇವರನ್ನ ತೆಗೆದುಕೊಂಡು ಹೋಗಿ ನಿಲ್ಲಿಸೋದು. ಸಾಧ್ಯ ಆದರೆ ಇದನ್ನು ಪೂರ್ಣ ಹೀಗೆ ಮಾಡ್ಬೋದು. ನಾಲ್ಕನೇ ಹಂತ ನಿಮ್ಮ ಈ ಪೃಷ್ಠ ಭಾಗಕ್ಕೆ ಜೊತೆಯಲ್ಲಿ ಕಾಲಿನ ಭಾಗಕ್ಕೆ ವಿಶೇಷವಾದಂಥ ಬಲ ಬರೋದಕ್ಕೆ ಬಹಳ ಹೊತ್ತು ಕೂತ್ಕೊಳ್ತಕ್ಕಂಥ ಸಾಮರ್ಥ್ಯ ಜಾಸ್ತಿ ಮಾಡಿಕೊಳ್ಳಿಕ್ಕೆ ಇದು ಬಹಳ ಸಹಾಯಕ. ಮುಂದಿನದು ಶ್ವಾಸಕೋಶದ ಸಾಮರ್ಥ್ಯ ಜಾಸ್ತಿ ಆಗಬೇಕು. ವಿಸ್ತಾರಗೊಳಿಸಿ ಉಸಿರನ್ನು ಪೂರ್ಣ ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು. ಈ ರೀತಿ ಒಂದಷ್ಟು ಸಲ ಜಾಸ್ತಿ ಮಾಡ್ಕೊಳ್ಳಿ. ಹಾಗೆ ಯಾವುದೇ ಪಕ್ಕದ ಭಾಗದಲ್ಲಿ ನೋವುಗಳಿರಬಾರದು, ಹೆಚ್ಚಿನ ಕೊಬ್ಬು ಸಂಗ್ರಹ ಆಗಬಾರದು. ಅದಕ್ಕಾಗಿ ಅದನ್ನೇ ಇನ್ನು ಈ ರೀತಿಯಲ್ಲಿ ಮಾಡ್ಬೋದು ಬೇಕಿದ್ರೆ, ಸಾಧ್ಯ ಆದರೆ. ಮುಂದಿನ ಹಂತ ಅದನ್ನೇ ಕೊನೆಯಲ್ಲಿ ಈ ರೀತಿ ಮಾಡ್ಕೊಳ್ಬಹುದು. ಸೊಂಟದ ಭಾಗ ಎಲ್ಲ ಫ್ರೀ ಆಗೋದಕ್ಕೆ. ನೆಕ್ಸ್ಟ್ ಹಂತ ಬೇಕಿದ್ರೆ ತುಂಬ ತಕ್ಕೊಳ್ಳೋದು. ಒಂದು ವಿಶೇಷತೆಯ ಮುಖ್ಯವಾದ ಅಂಶಗಳನ್ನು ಗಮನಿಸಬೇಕು. ಹರ್ನಿಯಾ ಸಮಸ್ಯೆ ಇದ್ದಂಥವರು ಹಿಂದುಗಡೆ ಹೆಚ್ಚಿಗೆ ಬಾಗಬಾರ್ದು. ಡಿಸ್ಕ್ ಸಮಸ್ಯೆ ಇದ್ದಂಥವರು, ಬೆನ್ನು ನೋವು ಬಹಳ ಇದ್ದಂಥವರು ಒತ್ತಡ ಕೊಟ್ಟು ಮುಂದಕ್ಕೆ ಹೆಚ್ಚಿಗೆ ಬಾಗಬೇಡಿ. ಎಷ್ಟು ಸಾಧ್ಯವೋ ಅಷ್ಟು ಒತ್ತಡ ಕೊಡದೆ ನಿಮ್ಮ ಹತ್ರ ಸಾಧ್ಯವಾದಷ್ಟು ಮಾತ್ರ ಬಾಗಿ. ಈ ರೀತಿ ಒಂದಷ್ಟು ಸಲ ಮಾಡಿಕೊಂಡು ಸಾಧ್ಯ ಆದರೆ ಈ ರೀತಿ ಅದನ್ನು 2 ಕೌಂಟ್ ಮುಖಾಂತರ ವೇಗವಾಗಿ ಮಾಡ್ಬೋದು. ಹೀಗೆ ಸಾಕಷ್ಟು ವಿಧಗಳಲ್ಲಿ ಜಾಗಿಂಗ್ ಮಾಡ್ತಾ ಖುಷಿಯಿಂದ ನಮಗೆ ಬೇಕಾದ ರೀತಿಯಲ್ಲಿ ಹಾಡುಗಳನ್ನು ಬೇಕಿದ್ರೆ ಹಚ್ಕೊಳ್ಬೋದು, ದೇವತಾ ಸ್ತುತಿಗಳನ್ನು ಬೇಕಿದ್ರೆ ಹಚ್ಕೊಳ್ಬೋದು. ಹೀಗೆಲ್ಲ ಮಾಡ್ತಾ ಒಂದಷ್ಟು ದೈಹಿಕವಾಗಿ ನಾವು ಗಟ್ಟಿಯಾಗಬೇಕು, ಸದೃಢರಾಗಬೇಕು ಇರ್ತಕ್ಕಂಥ ವಿಚಾರಗಳನ್ನು ಮಾಡಿ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನಗಳು ನಡೆದರೆ ತನ್ನಿಂದ ತಾನೇ ದೇಹದ ತೂಕವು ಕಡಿಮೆ ಆಗುತ್ತದೆ, ಆರೋಗ್ಯ ಉತ್ತಮಗೊಳ್ಳುತ್ತದೆ, ಶ್ವಾಸಕೋಶಗಳ ಕ್ರಿಯೆ ಜಾಸ್ತಿ ಆಗೋದ್ರಿಂದ ವಿಶೇಷವಾದ ಪ್ರಾಣಾಯಾಮದ ಪ್ರಯೋಜನ ಸಿಗ್ತದೆ ಅಂತ ಹೇಳ್ತಾ ಒಂದು ಹಂತದ ಜಾಗಿಂಗ್ ಮುಗಿಸೋಣ. ಒಂದಷ್ಟು ನಮಸ್ಕಾರಗಳನ್ನು ಮುಂದಿನ ಹಂತದಲ್ಲಿ ಪ್ರಯತ್ನ ಮಾಡೋಣ.